ಇದೊಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಸತತ 4 ವರ್ಷದಿಂದ ಈ ಕಾರ್ಯಕ್ರಮಗಳನ್ನು ನಮ್ಮ ಸೇನೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ದಿವಸದಂದು ಮಾಡ್ತಾ ಬಂದಿದ್ದಾರೆ. ಮೊದಲನೇದಾಗಿ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ತೋರಿಸುವಾಗ ನಿಜವಾಗಲೂ ಕಣ್ಣು ಉಕ್ಕಿ ಬಂತು. ನಾವೆಲ್ಲ ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಭಾಳ ಸಂತೋಷದಿಂದ ಇದ್ದೇವೆ, ನಮ್ಮ ಹೆಂಡತಿ ಮಕ್ಕಳು ಸಂಸಾರದೊಂದಿಗೆ. ಆದರೆ ಸೇನೆಯ ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೆ ವರ್ಷಾನುಗಟ್ಟಲೆ ಆ ಚಳಿಯೊಂದಿಗೆ ನೀರಿನ ವ್ಯವಸ್ಥೆ ಇಲ್ಲ, ಫುಡ್ಡಿನ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಬೇಕಾದರೂ ಸೇನೆಯನ್ನೇ ಅವಲಂಬಿಸಬೇಕು. ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಏನೆಲ್ಲ ಕಷ್ಟಗಳು ಇರ್ತವೆ ಅಂತೇಳಿ ಆ ಸ್ಲೈಡ್ ಮತ್ತು ನಾನು ಯೂಟ್ಯೂಬ್ ಮುಖಾಂತರ ಎಲ್ಲ ನೋಡಿದ್ದೇವೆ. ಅದನ್ನೆಲ್ಲ ನೋಡುವಾಗ ನಿಜವಾಗಿಯೂ ಮನ ಉಕ್ಕಿ ಬರ್ತದೆ. ನಿಜವಾದ ದೇಶಪ್ರೇಮ ಬರುವುದು ಸೈನಿಕನಾಗಿ ಸೇರಿದ ಮೇಲೆ ಮಾತ್ರ. ಈಗಿನ ರಾಜಕಾರಣಿಗಳಿಗೆ ಅದರ ಅನುಭವ ಇರಲಿಕ್ಕಿಲ್ಲ. ನಾನೊಂದು ಹೇಳುವ ವಿಚಾರ ಏನಂದರೆ, ದೇಶದ ರಾಜಕಾರಣಿ ಆಗುವಂಥವರು ಮೊದಲನೇದಾಗಿ ಸೇನೆಗೆ ಸೇರಬೇಕು. ಸೇನೆಯಲ್ಲಿ ಒಂದು ಮಿನಿಮಮ್ 5 ವರ್ಷ ಆದರೂ ಸೇವೆಯನ್ನು ಸಲ್ಲಿಸಿ ಮತ್ತೆ ಸೇನೆಗೆ ಬಂದರೆ ಮಾತ್ರ ಅವರಿಗೆ ನಿಜವಾದ ದೇಶಭಕ್ತಿ, ದೇಶಪ್ರೇಮ ಹುಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ನಮ್ಮೊಂದಿಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ್ ಅವರಿದ್ದಾರೆ. ನಾನು ತುಂಬ ಅವರನ್ನು ಗೌರವಿಸ್ತೇನೆ. ಅವರ ಸಹೋದರ ನಮ್ಮ ಸಮಕಾಲೀನರು, ಅವರು ಕಾಲೇಜಿನಲ್ಲಿ ನನಗಿಂತ 1 ವರ್ಷ ಸೀನಿಯರ್ ಇದ್ದರು, ಹರೀಶ್ ಕಾರ್ಣಿಕ್ ಅಂತ. ಇಂಥವರನ್ನು ರಾಜಕಾರಣಕ್ಕೆ ಒಂದು ಗೌರ್ಮೆಂಟಿಂದ ನಮ್ಮ ದೇಶದಲ್ಲಿ ಒಂದು ಕಾನೂನನ್ನು ಮಾಡಬೇಕು. ನಾನು ಹೇಳುವುದಾದರೆ ಸೈನ್ಯಕ್ಕೆ ಸೇರಿ ಮತ್ತೆ ರಾಜಕಾರಣಕ್ಕೆ ಬನ್ನಿ ಅಂತೇಳಿ. ಯಾರು ಕೂಡ ಅಂಗೂಠ ಛಾಪ ಹಾಕುವವರು ರಾಜಕಾರಣಕ್ಕೆ ಬಂದರೆ ನಮ್ಮ ಪರಿಸ್ಥಿತಿ ಇದೆ. ಯಾಕಂದರೆ ಇವರು ರಾಜಕಾರಣಕ್ಕೆ ಬಂದರೆ ಖಂಡಿತ ದೇಶ ಉದ್ಧಾರ ಆಗ್ತದೆ ಅನ್ನುವ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ಈ ರಾಜಕಾರಣಿಗಳು ಹಲವಾರು ಗ್ಯಾರಂಟಿಗಳನ್ನು ಕೊಡ್ತಾರೆ. ಆದರೆ ನಿಜವಾಗಿ ಹೇಳುವುದಂದರೆ ಸೈನಿಕರು ನಮ್ಮ ರಾಜಕಾರಣವನ್ನು ನಡೆಸಬೇಕು. ಅಲ್ಲಿವರೆಗೆ ನಮ್ಮ ದೇಶ ಉದ್ಧಾರ ಆಗುವುದಿಲ್ಲ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆ ಸಂದರ್ಭದಲ್ಲಿ ನಮಗೆ ಬೇರೆಯೇ ಮುಸ್ಲಿಂ ರಾಷ್ಟ್ರ ಬೇಕಂತೇಳಿ ಪಾಕಿಸ್ತಾನ ಬೇರೆ ಆಯಿತು, ಬಾಂಗ್ಲಾದೇಶ ಬೇರೆ ಆಯಿತು. ನಾನು ಹೇಳ್ತೇನೆ, ನಮ್ಮ ದೇಶದ ಸೈನಿಕರು ನಮ್ಮ ಅಖಂಡ ಭಾರತವನ್ನಾಗಿ ಮಾಡಬೇಕು. ಆವಾಗ ಮಾತ್ರ ಯುದ್ಧ ಆಗುವುದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಯಾವುದು ನಾವೆಲ್ಲ ಬಿಟ್ಟುಕೊಟ್ಟಿದ್ದೇವೆ ಅದನ್ನೆಲ್ಲ ದೇಶಕ್ಕೆ ಸೇರಿಸ್ಕೊಳ್ಬೇಕು. ಆಗ ಜಗಳ ಯಾರ ಹತ್ರ ಮಾಡುವುದಂತ ಗೊತ್ತಾಗೋದಿಲ್ಲ. ಆದರೆ ಒಂದು ಸಂಶಯ ಇದೆ, ಒಳಗಿದ್ದುಕೊಂಡೇ ಜಗಳ ಮಾಡ್ತಾರೆ ಏನಂತ. ಅದು ಆಗಲಿಕ್ಕೆ ನಮ್ಮ ಸರ್ಕಾರ ಬಿಡಲಿಕ್ಕಿಲ್ಲ. ಆದರೆ ಸಹ ಇಂಥ ಸಂದರ್ಭದಲ್ಲಿ ನಿಜವಾಗಲೂ ನಾನು ಹುಲಿಯಪ್ಪರವರನ್ನು ಅಂಥವರನ್ನು ನೆನಪು ಮಾಡಿಕೊಳ್ಬೇಕು. ಮಕ್ಕಳೇ, ಇಂಥ ಕಾರ್ಯಕ್ರಮಗಳು ಆದಾಗ ನಮ್ಮ ಮಕ್ಕಳಲ್ಲಿ, ಅದು ಕೂಡ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಥ ಮಕ್ಕಳಲ್ಲಿ ಒಂದು ಸೇವಾ ಮನೋಭಾವ ಉಳಿತದೆ. ಸೇನೆಯಲ್ಲಿ ಸೇರಬೇಕು, ದೇಶಕ್ಕಾಗಿ ದುಡಿಬೇಕು, ದೇಶಕ್ಕನ್ನಾದರೆ ಏನಾದರೂ ಮಾಡಬೇಕೆನ್ನುವ ಒಂದು ಮನೋಭಾವನೆ ಮಕ್ಕಳಲ್ಲಿ ಹುಡ್ತದೆ. ನನ್ನ ಹತ್ತಿರ ನಮ್ಮ ಮನೆ ಅಂಗಳದಲ್ಲಿ ಆಡಿದ ಹುಡುಗ, ನಮ್ಮದೇ ಬಾಡಿಗೆ ಮನೆಯಲ್ಲಿ ಇದ್ದರು ಅವರ ತಂದೆ ತಾಯಿ ಮರಿಯಪ್ಪ. ಅವನು ಸಣ್ಣದಾವಾಗಿರಿಂದ ನಾನು ಬಲ್ಲೆ, ನನ್ನ ಮಕ್ಕಳೊಟ್ಟಿಗೆ ಆಡಿದವನು. ಅವನು ಹೇಳಿದ, ಸೇನೆಯಲ್ಲಿರುವಾಗ ಸುಮಾರು ಪೆಟ್ಟುಗಳನ್ನೆಲ್ಲ ತಿಂದಿದ್ದೇನೆ ನಾನು ಅಂತೇಳಿ. ಹುಲಿಯಪ್ಪನವರಿಗೆ ಸನ್ಮಾನ ಮಾಡುವಾಗ ನನ್ನಲ್ಲಿ ಮೆಲ್ಲಗೆ ಪಿಸುಗುಟ್ಟಿದ, ಅಣ್ಣ ನನಗೆ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಅವರು ಭಾಷಣ ಮಾಡಿದ್ದಾರೆ, ನಾನು ಕೂಡ ಮಾಡಬೇಕಂತೇಳಿ. ಏನಿಲ್ಲ ಮಾರೆ, ನನಗೆ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳು, ಮತ್ತು ಮಕ್ಕಳೆಲ್ಲ ಸೇನೆಗೆ ಸೇನೆ ಅಂತ ಹೇಳಿದೆ. ಆದರೆ ಚೆನ್ನಾಗಿ ಮಾತಾಡಿದ್ದಾನೆ. ನಿಜವಾಗ್ಲೂ ಇಂಥ ಅವಕಾಶಗಳು ಅವರಿಗೆ ಸಿಗಬೇಕು. ನೀವು ಅವರನ್ನು ಗುರುತಿಸಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಇಂದು ಮುಂದೆ ಅವನು ಕೂಡ ಒಳ್ಳೆ ಭಾಷಣಕಾರನಾಗ್ತಾನೆ. ನನಗೆ ಕೂಡ ಭಾರಿ ಹೆಮ್ಮೆ. ಅವನು ಸೇನೆಯಲ್ಲಿ ಮಾತ್ರ ಪೆಟ್ಟು ತಿಂದದಲ್ಲ, ಸಣ್ಣದಿರುವಾಗ ಅವನು ಶಾಲೆಗೆ ಹೋಗಬೇಕಾದ್ರೆ
ಅವನ ತಂದೆ ತಾಯಿ ದಿನ ಪೆಟ್ಟು ಕೊಟ್ಟೆ ಅವನನ್ನು ಶಾಲೆಗೆ ಕಳಿಸ್ತಾ ಇದ್ರು. ಯಾಕಂದರೆ ಶಾಲೆಗೆ ಹೋಗ್ಲಿಕ್ಕೆ ಕೇಳ್ತಾ ಇರಲಿಲ್ಲ ಅವನು. ಅವರ ತಂದೆ ತಾಯಿ ಮಾತ್ರ ಅಲ್ಲ, ನನ್ನಿಂದಲೂ ಪೆಟ್ಟು ತಿಂದಿದ್ದಾನೆ ಅವನು. ಹೇಗೆ ಅಂದರೆ ನನ್ನ ಮಗನ ಪ್ರಾಯದವನು, ಮಗನಗಿಂತ ಸಣ್ಣ ಪ್ರಾಯದವನು ಕೂಡ ಏನು ಮಕ್ಕಳು ಮಾಡುವ ಸಣ್ಣ ತಪ್ಪಿಗೆ ಪೆಟ್ಟನ್ನು ಕೊಟ್ಟಿದ್ದೇನೆ. ಅದೇ ಕೈಯಿಂದ ಅವನನ್ನು ಇವತ್ತು ಸನ್ಮಾನ ಮಾಡಿದ್ದೇನೆ. ಅದು ನಿಜವಾಗ್ಲೂ ನನಗೆ ಗೌರವ ಕಾಣಿಸ್ತದೆ. ಮುಂದೆ ಪೆಟ್ಟು ಕೊಟ್ಟದನ್ನು ಅವನು ಏನು ತಪ್ಪಾಗಿ ತಿಳ್ಕೊಳ್ಬಾರ್ದು. ನನ್ನ ಮಕ್ಕಳಿಗೆ ಕೊಟ್ಟಾಗೆ ಅವನಿಗೂ ಕೊಟ್ಟಿದ್ದೇನೆ ಅಂತ ಎಣಿಸ್ತೇನೆ. ಜುಲೈ 26 ನಮ್ಮ ಯೋಧರಿಗಾಗಿ ಸೇನೆಯಲ್ಲಿ ಮಡಿದ ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು 527 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸಾಧಾರಣ 300ಕ್ಕಿಂತಲೂ ಹೆಚ್ಚಾಗಿ ಅಂಗವಿಕಲರಾಗಿದ್ದಾರೆ. ಆ ಕಾರ್ಗಿಲ್ ವಾರ್ ಎನ್ನುವುದು ಸತತ 1999ರಲ್ಲಿ ಪ್ರಾರಂಭ ಆಗಿ ಮೇ ತಿಂಗಳಲ್ಲಿ ಪ್ರಾರಂಭ ಆಗಿದ್ದು ಸತತ 2 ತಿಂಗಳ ಕಾಲ ನಡೆಯಿತು. 2 ತಿಂಗಳಲ್ಲಿ ಮಡಿದಂಥ ಎಲ್ಲ ನಮ್ಮ ಸೇನೆಯವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಫ್ಯಾಮಿಲಿಗೋಸ್ಕರ, ಎಲ್ಲ ದೇಶದ ಪ್ರಜೆಗಳಿಗೋಸ್ಕರ ಬಾರ್ಡರಲ್ಲಿ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಆ ಚಳಿಯನ್ನು ಸಹಿಸದೆ, ಎಷ್ಟು ಚಳಿ ಇರ್ತದೆ ಅಂತ ಹೇಳಿದ್ರೆ, ಕುಡಿಯುವ ನೀರನ್ನು ಗ್ಲಾಸಿಗೆ ಹಾಕಿದ್ರೆ ಅದು ಐಸ್ ಆಗಿ ಬಿಡ್ತದೆ, ಕುಡಿಲಿಕ್ಕೆ ಆಗುದಿಲ್ಲ. ಒಂದು ಯುದ್ಧ ಆಗುವ ಸಂದರ್ಭದಲ್ಲಿ ಅವರಿಗೆ ಒಂದು ಫುಡ್ ಸಪ್ಲೈ ಇರ್ಬೋದು, ಅದನ್ನೆಲ್ಲ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಬಹಳ ಕಠಿಣವಾದ ಪ್ರದೇಶ. ಮೊನ್ನೆ ನಮ್ಮ ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗ ಒಂದು ಮಗು ಸೇನೆಯವರಿಗೆ ನೀರು ಮತ್ತು ಫುಡ್ಡನ್ನು ಕೊಂಡೋಗಿ ಕೊಟ್ಟಿದ್ದು, ಅದನ್ನು ಅವರು ಗುರುತಿಸಿ ಮೊನ್ನೆ ಸನ್ಮಾನ ಮಾಡಿದ್ದಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ದೇಶದ ಬಗ್ಗೆ, ಸೇನೆ ಬಗ್ಗೆ ಎಂದು ಎಷ್ಟು ಅಭಿಮಾನ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂತ ಒಂದು ಮನೋಭಾವ ಎಲ್ಲ ಮಕ್ಕಳಲ್ಲಿ ಬರಬೇಕು. ಈ ವಯಸ್ಸಿನಿಂದಲೇ ನಮ್ಮ ದೇಶ ಏನು, ನಮ್ಮ ಸೈನ್ಯ ಏನು, ನಮ್ಮ ಸೈನ್ಯಕ್ಕೋಸ್ಕರ ನಾವು ಏನೆಲ್ಲ ಮಾಡಬೇಕು ಎನ್ನುವುದನ್ನು ಎಲ್ಲರೂ ಮನಗಂಡ್ರೆ ನಮ್ಮ ದೇಶ ಮುಂದಕ್ಕೆ ಖಂಡಿತವಾಗಿಯೂ ಒಂದು ಬಹಳ ಒಳ್ಳೆಯ ದೇಶವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ತದೆ ಅಂತ ಹೇಳಲಿಕ್ಕೆ ಒಂದು ಬಹಳ ದೊಡ್ಡ ದುರಂತ ಏನಂದರೆ, ಕಾರ್ಗಿಲ್ ಯುದ್ಧ ಆದಾಗ ನಮ್ಮ ದೇಶದಲ್ಲೇ ಇದ್ದುಕೊಂಡವರು ನಮ್ಮ ಸೇನೆಯ ಬಗ್ಗೆ, ಯುದ್ಧದ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಕಾರ್ಗಿಲಿಗೆ ಕೆಲವೊಂದು ವಿರೋಧ ಪಕ್ಷದವರು ಎಲ್ಲ, ಕೆಲವೊಂದು ಪಕ್ಷದವರು ಅವರಿಗೆ ಏನು ಅವರ ಇದಕ್ಕೆ ಕಡಿಮೆ ಆಗ್ತದೆ ಅಂತೇಳಿ ಯುದ್ಧನೇ ಆಗಿಲ್ಲ ಅನ್ನುವ ರೀತಿಯಲ್ಲಿ ಕೆಲವು ಮಾಧ್ಯಮಗಳು ಕೂಡ ಪ್ರಸಾರವನ್ನು ಮಾಡಿದ್ರು. ನಿಜವಾಗ್ಲೂ ಬಹಳ ಬೇಜಾರದ ಸಂಗತಿ. ಅಂಥದ್ದೆಲ್ಲ ಆಗಬಾರ್ದು. ನೀವೆಲ್ಲ ಮಕ್ಕಳು ಸಣ್ಣವರಿದ್ದೀರಿ, ಮುಂದಕ್ಕೆ ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗುವಂಥವರು. ನೀವೆಲ್ಲ ಸೇನೆಗೆ ಬರುವಂತಹ, ಸೇನೆಗೆ ಸೇರುವಂತಹ ಒಂದು ಮನಸ್ಸನ್ನು ಮಾಡಿಕೊಳ್ಳಿ. ಕನಿಷ್ಠ ಒಂದು 2 ರಿಂದ 5 ವರ್ಷ ಆದರೂ ಸೇನೆಯಲ್ಲಿ ಇದ್ದು ಬಂದು ನಿಮಗೆ ಸಿಗುವಂಥ ಗೌರವನೇ ಬೇರೆ. ನೀವು ಸೇನೆಯಲ್ಲಿ ಇದ್ದೀರಂದರೆ ಎಲ್ರಿಗೂ, ಈಗ ಅವನು ಸೇರಿ ಒಂದು 2-3 ವರ್ಷ ಆಗಿರ್ಬೋದು ಸೇನೆಗೆ, ಆದರೆ ಅವನನ್ನು ಇಲ್ಲಿಗೆ ಕರೆಸಿ ನಾವಿಲ್ಲಿ ಗೌರವಿಸಿದ್ದಕ್ಕೆ ಎಲ್ರಿಗೂ ಹೆಮ್ಮೆ ಆಗ್ತದೆ. ಅವನು ಹೇಳಿದ ಅವರ ತಂದೆ ತಾಯಿಯವರು ಇದ್ದಾರಂತೇಳಿ ನನಗೆ ಗೊತ್ತಿರಲಿಲ್ಲ. ಇದರನ್ನೇ ಅವರನ್ನು ಕೂಡ ಕರೆಸ್ತಿದ್ದೆ, ಅವರಿಗೂ ತುಂಬ ಗೌರವ ಆಗ್ತಿತ್ತು. ಅವನು ಈಗ ಕೇಳಿದಾಗ ಹೇಳ್ದ ಅವರು ಕೂಡ ಇದ್ದಾರಂತೇಳಿ. ತುಂಬ ಬೇಸರವಾಯಿತು ನನಗೆ. ಅವ್ರು ಬಂದಿದ್ದರೆ ಅವನನ್ನು ಕೂಡ ಮೆಚ್ಚುಗೆ ಪಡ್ತಿದ್ರು. ಅವನಿಗೆ ಸೇನೆಯಲ್ಲಿರುವಾಗ ಅವನಿಗೆ ಭಾಷಣ ಮಾಡಲಿಕ್ಕೆ ಹೇಳ್ತಿದ್ರಂತೆ, ಆದರೆ ಅವನು ಪನಿಷ್ಮೆಂಟ್ ಬೇಕಾದರೆ ತಗೊಳ್ತಿದ್ದಂತೆ, ಭಾಷಣ ಮಾಡ್ತಿದ್ದಿಲ್ಲಂತೆ. ಇನ್ನು ಮುಂದೆ ಒಳ್ಳೆಯ ಭಾಷಣಗಾರರಾಗಲಿ, ಇಂಥ ವೇದಿಕೆಗಳು ಸುಮಾರೆಲ್ಲ ಸಿಗಲಿ ಅಂತ ಎಲ್ರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.